ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್. ಇವತ್ತು ನಾವು ಸುಂದರವಾದ ಹೊರನಾಡು ಮತ್ತು ಪವಿತ್ರ ಶೃಂಗೇರಿ ಕ್ಷೇತ್ರಗಳಿಗೆ ಭೇಟಿ ಮಾಡೋಣ. ಇದು ಭದ್ರಾ ನದಿಯ ಮೇಲಿರುವ ಹೊಸ ಹೆಬ್ಬಾಳೆ ಸೇತುವೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇತ್ತೀಚೆಗೆ ನಿರ್ಮಿಸಲಾದ ಈ ಸೇತುವೆ ಪ್ರಯಾಣಿಕರಿಗೆ ಹಾಗೂ ಸ್ಥಳೀಯರಿಗೆ ತುಂಬಾ ಅನುಕೂಲಕರವಾಗಿದೆ. ಪಕ್ಕದಲ್ಲಿಯೇ ಹಳೆಯ ಸೇತುವೆಯನ್ನು ನಾವು ನೋಡಬಹುದು. ಇದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ. ಚಿಕ್ಕಮಗಳೂರು ಜಿಲ್ಲೆಯ ಸುಂದರ ಪರ್ವತ ಪ್ರದೇಶದಲ್ಲಿರುವ ಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ದೇವಾಲಯವು ದೇವಿ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿದೆ. ಅನ್ನಪೂರ್ಣೇಶ್ವರಿ ಎಂದರೆ ಅನ್ನವನ್ನು ಪೂರೈಸುವ ತಾಯಿ, ಅಂದರೆ ಭಕ್ತರ ಹಸಿವನ್ನು ತೀರಿಸುವ ದೇವಿ. ಪುರಾಣಗಳ ಪ್ರಕಾರ ಒಮ್ಮೆ ಶಿವ ಭಗವಂತನು ಜಗತ್ತಿನಲ್ಲಿ ಎಲ್ಲವೂ ಮಾಯೆ ಎಂದು ಹೇಳಿದನು. ಅದಕ್ಕೆ ಪ್ರತಿಯಾಗಿ ಪಾರ್ವತಿ ದೇವಿ ತಾನು ಅನ್ನದ ರೂಪವನ್ನು ತೆಗೆದುಕೊಂಡು ಲೋಕದ ಎಲ್ಲೆಡೆ ಅನ್ನವನ್ನು ಅಡಗಿಸಿಕೊಂಡಳು. ಆಗ ಜೀವಿಗಳು ಎಲ್ಲರೂ ಹಸಿವಿನಿಂದ ಬಳಲಲು ಪ್ರಾರಂಭಿಸಿದರು. ಆಗ ಶಿವನಿಗೆ ಅನ್ನದ ಮಹತ್ವ ಅರಿವಾಯಿತು. ನಂತರ ಪಾರ್ವತಿ ದೇವಿ ಅನ್ನಪೂರ್ಣೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷವಾಗಿ ಭಕ್ತರಿಗೆ ಅನ್ನವನ್ನು ನೀಡಲು ಆರಂಭಿಸಿದರು. ಹೊರನಾಡಿನಲ್ಲಿರುವ ಈ ಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಅವರ ಆಶೀರ್ವಾದದಿಂದ ಈ ಸ್ಥಳ ಪವಿತ್ರ ಕ್ಷೇತ್ರವಾಗಿ ಪ್ರಸಿದ್ಧಿಯಾಯಿತು. ಇಲ್ಲಿ ದೇವಿಯ ಮೂರ್ತಿ ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದು, ಕೈಯಲ್ಲಿ ಅನ್ನಪಾತ್ರ ಮತ್ತು ಚಮಚವನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತದೆ. ಈ ದೇವಾಲಯದ ಅತ್ಯಂತ ವಿಶೇಷತೆಯೆಂದರೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಉಚಿತ ಅನ್ನಪ್ರಸಾದ, ಭೋಜನ ನೀಡಲಾಗುತ್ತದೆ. ಯಾರೇ ಆಗಲಿ, ಶ್ರೀಮಂತರಾಗಲಿ ಬಡವರಾಗಲಿ, ಎಲ್ಲರಿಗೂ ಸಮಾನವಾಗಿ ಅನ್ನ ನೀಡುವುದು ಈ ದೇವಾಲಯದ ಮಹತ್ವದ ಸಂಪ್ರದಾಯವಾಗಿದೆ. ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯವು ಭಕ್ತರಿಗೆ ಕೇವಲ ದರ್ಶನ ಮಾತ್ರವಲ್ಲ, ಆತ್ಮಶಾಂತಿ ಮತ್ತು ತೃಪ್ತಿಯ ಅನುಭವವನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ, ಮಾಯೇ ಮಹೇಶ್ವರಿಯೇ ಎಂತಾಯೇ ಸುರೇಶ್ವರಿಯೇ. നീയാണിനി അഭയം മായ പാലമ്പള്ളിൽ നിവാസിനിയേ, മായേ മഹേശ്വരിയേ എന്തായേ സുരേശ്വരിയേ, നീയാണിനി അഭയം മായ പാലമ്പള്ളിൽ നിവാസിനിയേ, നീയാണിനി അഭയം മായ പാലമ്പള്ളിൽ നിവാസിനിയേ, നീയാണിനി അഭയം മായ പാലമ്പള്ളിൽ നിവാസിനിയേ. സംസാര ബഹുവാരിതിയിൽ തുണയാകും പരമേശ്വരിയെ, സംസാര ബഹുവാരിതിയിൽ തുണയാകും പരമേശ്വരിയെ, സംസാര ബഹുവാരിതിയിൽ തുണയാകും പരമേശ്വരിയെ, നീ എന്നെ ഏറ്റുകമായേ പാലമ്പള്ളിൽ നിവാസിനിയെ, സംസാര ബഹുവാരിതിയിൽ തുണയാകും പരമേശ്വരിയെ, നീ എന്നെ ഏറ്റുകമായേ പാലമ്പള്ളിൽ നിവാസിനിയെ.
ಶೃಂಗೇರಿ ಶಾರದಾ ಪೀಠವು ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದು. ಇದನ್ನು ಆದಿಶಂಕರಾಚಾರ್ಯರು ಸುಮಾರು 8ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಇದು 4 ಅಮ್ನಾಯ ಪೀಠಗಳಲ್ಲಿ ಚಾರಧಾಮಗಳಲ್ಲಿ ಒಂದಾಗಿದೆ. ತುಂಗಾ ನದಿಯ ತೀರದಲ್ಲಿ ನೆಲೆಗೊಂಡಿರುವ ಈ ಪೀಠವು ಶಾಂತಿ, ಅಧ್ಯಾತ್ಮ ಮತ್ತು ವಿದ್ಯೆಯ ಪ್ರತೀಕವಾಗಿದೆ. ಇಲ್ಲಿ ಇರುವ ಶಾರದಾಂಬಾ ದೇವಾಲಯವು ಜ್ಞಾನದೇವಿ ಶಾರದಾಂಬೆಯ ಆರಾಧನೆಗೆ ಪ್ರಸಿದ್ಧವಾಗಿದೆ. ಒಂದು ಪ್ರಸಿದ್ಧ ಕಥೆಯ ಪ್ರಕಾರ, ಆದಿಶಂಕರಾಚಾರ್ಯರು ಇಲ್ಲಿ ಒಂದು ಹಾವು ತನ್ನ ಹೆಡೆಯ ನೆರಳಿನಲ್ಲಿ ಒಂದು ಕಪ್ಪೆಯನ್ನು ರಕ್ಷಿಸುತ್ತಿರುವುದನ್ನು ಕಂಡು ಈ ಸ್ಥಳದ ಪವಿತ್ರತೆಯನ್ನು ಅರಿತು ಪೀಠವನ್ನು ಸ್ಥಾಪಿಸಿದರು. ಶೃಂಗೇರಿ ಪೀಠವು ವೇದ ಅಧ್ಯಯನ, ಸಂಸ್ಕೃತ ಶಿಕ್ಷಣ ಮತ್ತು ಧಾರ್ಮಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದೆ. ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಭೇಟಿ ನೀಡುತ್ತಾರೆ. ಮುಖ್ಯ ವೈಶಿಷ್ಟ್ಯಗಳು: ವಾಗ್ದೇವಿ ಶಾರದಾಂಬೆ ದೇವಾಲಯ, ವಿದ್ಯಾಶಂಕರ ದೇವಸ್ಥಾನ, ಶಿಲ್ಪಕಲೆಯ ಅದ್ಭುತ, ತುಂಗಾ ನದಿ ತೀರದ ಸುಂದರ ವಾತಾವರಣ, ವೇದ ಮತ್ತು ಸಂಸ್ಕೃತ ಪಾಠಶಾಲೆಗಳು. ಇದು ಕೇವಲ ದೇವಸ್ಥಾನವಲ್ಲ, ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯ ಜೀವಂತ ಕೇಂದ್ರವಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते वरदे श्री सरस्वती नमोस्तुते वरदेवते श्रीपति गौरीपति गुरुगुह विनुते विधियुवते श्री सरस्वती नमोस्तुते वरदेवते श्रीपति गौरीपति गुरुगुह विनुते विधियुवते श्री सरस्वती नमोस्तुते वासनात्रय विवर्जित वरमुनि भावित मूर्ते 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 वासवाद्य किल नीचन वासवाद्य किल नीचन वरविदरण बहुकीर्ते वासवाद्य किल नीचन वरविदरण बहुकीर्ते दरहासयुत मुखाम्बुरुहे अद्भुत चरणाम्बुरुहे दरहासयुत मुखाम्बुरुहे अद्भुत चरणाम्बुरुहे संसार विद्यापहे सकल मंत्राक्षर गुहे संसार विद्यापहे सकल मंत्राक्षर गुहे श्री सरस्वती नमोस्तुते